ರಿಸರ್ವೇಶನ್ ಇನ್ ಪ್ರಮೋಷನ್. ರಿಸರ್ವೇಶನ್ ಇನ್ ಪ್ರಮೋಷನ್ ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಹೊಡೆದಾಕ್ಬಿಟ್ರು ರಿಸರ್ವೇಶನ್ ಇನ್ ಪ್ರಮೋಷನ್. ನಮ್ಮ ರಾಜ್ಯದಲ್ಲಿ ನಾವು ತಗೊಬಂದು ಕಾನೂನು ಮಾಡಿ, ಯಾರು ಚೀಫ್ ಸೆಕ್ರೆಟರಿ ಇದರೆಲ್ಲ ಯಾರು ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಕೇಂದ್ರ ಸರ್ಕಾರದಲ್ಲಿ ಏನೋ ಬಾಯಿ ಬಂದಾಗ ಏನೋ ಮಾತಾಡಕ್ಕೆ ಹೋಗ್ಬಾರ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ರಂತೆ. ಪ್ರಮೋಷನ್ ಇನ್ ರಿಸರ್ವೇಶನ್ ಇಡೀ ದೇಶದಲ್ಲಿ. ನಮ್ಮ ಚೀಫ್ ಸೆಕ್ರೆಟರಿ ಯಾರಮ್ಮ ಇದ್ದದು ಹೆಣ್ಮಗಳು? ರತ್ನಪ್ರಭಾ ಅವ್ರ ಕಾಲದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ರಿಪೋರ್ಟ್ ತರಿಸ್ಕೊಂಡು ಅದನ್ನು ಜಾರಿ ಮಾಡಿದೆ ನಾನು. ಜಾರಿ ಮಾಡದ್ರಿಂದ ರಿಸರ್ವೇಶನ್ ಇನ್ ಪ್ರಮೋಷನ್ ಕರ್ನಾಟಕದಲ್ಲಿ ಮಾತ್ರ ಇರೋದು, ಬೇರೆ ರಾಜ್ಯಗಳಲ್ಲಿ ಇಲ್ಲ. ಯಾಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ. ಮೋದಿಜಿ ಅವರೇ ಅದನ್ನು ಮಾಡಿಸಿದ್ದಲ್ಲಿ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ನಾವು ಮಾಡಿದಂತ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಮಾಡಿದೆ. ಬೇರೆ ರಾಜ್ಯದಲ್ಲಿ ಮಾಡಿಲ್ಲ, ಕೇಂದ್ರದಲ್ಲೂ ಮಾಡಿಲ್ಲ. ಹಾಗಾದ್ರೆ SC ST ಜನರಿಗೆ, ಹಿಂದುಳಿದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದಲ್ಲ ಬೇರೆ ರಾಜ್ಯದಲ್ಲಿ ಯಾಕೆ ತಂದಿಲ್ಲ? ಎಲ್ಲರೂ ತೋರ್ಸಪ್ಪ. ಮಾಡಿಲ್ವಲ್ಲ ನಾರಾಯಣ ಸ್ವಾಮಿ, ನೀವೆಲ್ಲೂ ಮಾಡಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ 11G ಮಾದರಿ ಸರ್ಕಾರ ಇದೆಯಲ್ಲ, ಆಮೇಲೆ ಇದರಲ್ಲಿ ನಿಮ್ಮ ಎಂಥದ್ದು VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ವೇತನ ಎಲ್ಲನೂ ಕೂಡ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅದ್ರ ಪ್ರಕಾರ ಮನ್ರೇಗಾ ಪ್ರಕಾರ ಕೇಂದ್ರ ಸರ್ಕಾರನೇ ವೇತನ ಕೊಡೋದು. ಈಗ ರಾಜ್ಯ 40% ಕೊಡ್ಬೇಕಂತೆ, ಕೇಂದ್ರ 60% ಕೊಡ್ಬೇಕಂತೆ. ಅದಕ್ಕೆ ಏನಂತ ಹೇಳ್ತಾರೆ, ರಾಜ್ಯದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಹಿಂಗಂತ ಹೇಳ್ತಾ ಇದ್ದಾರೆ. ಕೇಂದ್ರ ದಿವಾಳಿ ಆದ